ತುಂಬ ಖುಷಿ ಆಗ್ತಿದೆ. ಆಯುಧ ಇವತ್ತಿಗೆ 5ನೇ ದಿನ ಬಿಡುಗಡೆಯಾಗಿ ತುಂಬ ಜನ ಬರ್ತಾಯಿದ್ದಾರೆ ಸಿನಿಮಾಗೆ. ಒಂದು ಹೊಸ ನಾಯಕನಿಗೆ ಮತ್ತು ಹೊಸ ನಿರ್ದೇಶಕಲ್ಲ, ಹೊಸ ನಾಯಕನಿಗೆ ಇಷ್ಟು ಸಪೋರ್ಟ್ ಸಿಗ್ತಿರೋದು ತುಂಬ ಖುಷಿ ಆಗ್ತಿದೆ. ಎಸ್ಪೆಷಲಿ ಕನ್ನಡ ಚಿತ್ರರಂಗದಲ್ಲಿ ಯಾರೂ ಸಪೋರ್ಟ್ ಮಾಡಲ್ಲ ಅಂತ ಒಂದು ಅಳುಕೇನಿತ್ತು. ಇವತ್ತು ನನಗೆ ಆಶೀರ್ವಾದ ಮಾಡೋದಕ್ಕೆ ತುಂಬ ಜನ ಕಲಾವಿದರು ಬಂದಿದ್ದಾರೆ, ನಿರ್ದೇಶಕರು ಬಂದಿದ್ದಾರೆ. 5ನೇ ದಿನಕ್ಕೆ ಟಾಕ್ ಗೊತ್ತಾಗಿ ಕೇಳಿದ ತಕ್ಷಣ, ಒಂದು ಇನ್ವಿಟೇಷನ್ ಕೊಟ್ಟ ತಕ್ಷಣ ಏನು ಹಿಂದೆ ಮುಂದೆ ಯೋಚನೆ ಮಾಡಿದೆ, ಬಂದು ನಮಗೆ ಹರಿಸಿ ಆಶೀರ್ವಾದ ಮಾಡಿದ್ರ. ಜೊತೆಲಿ ನಮ್ಮ ಮೈನಾ ಹೀರೋ ಮತ್ತು ಬಿರುಗಾಳಿ ಹೀರೋ ಚೇತನ್ ಸರ್ ಬಂದು ಸಿನಿಮಾ ನೋಡಿ ಒಳ್ಳೆಯ ಅಭಿಪ್ರಾಯನ ವ್ಯಕ್ತಪಡಿಸಿದ್ರು. ನಮ್ಮ ಡಾಕ್ ಸತೀಶ್ ಅವರು ಬಂದಿದ್ದಾರೆ, ಮನೋಜ್ ಅವರು ಬಂದಿದ್ದಾರೆ, ಮೂಕ್ ಸುರೇಶ್ ಸರ್ ಬಂದಿದ್ದಾರೆ, ವಿಕ್ಟ್ರಿ ವಾಸ್ ಅವರು ಬಂದಿದ್ದಾರೆ, ಹಲವು ನಿರ್ದೇಶಕರು ಬಂದಿದ್ದಾರೆ. ತುಂಬ ಖುಷಿ ಆಗ್ತಿದೆ. ಹೆಚ್ಚಿನ ಜನ ಇನ್ನೂ ಬಂದು ಥಿಯೇಟ್ರಿಗೆ ಬಂದು ಸಿನಿಮಾ ನೋಡಬೇಕಂತ ನಾನು ಕೇಳ್ಕೊಂಡೆ. ಯಾಕಂದರೆ ಮಾಡಿದ್ದ ಸಿನಿಮಾ ಅವ್ರಿಗೋಸ್ಕರ. ಆಯುಧ ಒಂದು ಒಳ್ಳೆಯ ಪ್ರಚಾರ ಸಿಕ್ಕಿದೆ ಅಂತ ನನಗೆಲ್ಲರೂ ಹೇಳ್ತಾರೆ. ಪ್ರಚಾರಕ್ಕಿಂತ ಜನ ಬಂದು ಟಿಕೆಟ್ ಹರಿದು ನೋಡಿದ್ರೆ ನಮ್ಮಂಥವ್ರು ಉಳಿತೀವಿ, ಇನ್ನೂ ಒಳ್ಳೊಳ್ಳೆ ಸಿನಿಮಾ ಮಾಡ್ತೀವಿ. ಬಟ್ ತುಂಬ ಖುಷಿಯಾಗಿದೆ 5ನೇ ದಿನ ಮತ್ತು 2ನೇ ವಾರನೂ ಇಲ್ಲೇ ಕಂಟಿನ್ಯೂ ಆಗ್ತಿದೆ. ಆಮೇಲೆ ಈ ಚಿತ್ರಕ್ಕೆ 1,000 ಜನ ಒಂದು ವಾರದಲ್ಲಿ ನೋಡಿದ್ದಾರೆ. ಅಂದರೆ ಈ 5 ದಿನಕ್ಕೆ 1,000 ಜನ ಬರೀ ಸಪ್ನಾ ಥಿಯೇಟ್ರಲ್ಲಿ ನೋಡಿದ್ದಾರೆ. ಅದು ತುಂಬ ಖುಷಿ ವಿಚಾರ. ಇದ್ರ ಪರವಾಗಿ ನಾನು ಒಂದು ಸಕ್ಸಸ್ ಮೀಟ್ ಕೂಡ ಶನಿವಾರ ಹಮ್ಮಿಕೊಂಡಿದ್ದೀನಿ. ತುಂಬ ಖುಷಿ ಆಗ್ತಿದೆ ನನಗೆ. ಹಾಯ್ ಎಲ್ರಿಗೂ ನಮಸ್ತೆ. ಇವತ್ತು 5ನೇ ದಿನ ಆಯುಧ ದೊಡ್ಡ ಯುದ್ಧನೇ ಆಗೋಯಿತು. ಆ್ಯಂಡ್ ತುಂಬ ಚೆನ್ನಾಗಿ ಬಂದಿದೆ ಮೂವಿ. ಎಸ್ಪೆಷಲಿ ನಮ್ಮ ಕನ್ನಡ ಇಂಡಸ್ಟ್ರಿನಲ್ಲಿ ಮೂವಿ ಸಪೋರ್ಟ್ ಮಾಡಲ್ಲ ಅಂತ ಅನ್ಕೋತೀವಿ. ನಿಜವಾಗ್ಲೂ ಇವತ್ತು ಎಲ್ಲ ಸೆಲೆಬ್ರಿಟೀಸ್ ಬಂದಿದ್ದಾರೆ ನಮ್ಮ ಕನ್ನಡ ಚಿತ್ರರಂಗದಿಂದ. ಸಾಕಷ್ಟು ಜನ ಆರ್ಟಿಸ್ಟ್ಗಳು ಬಂದು ನಮ್ಮ ಮೂವಿಗೆ ಸಪೋರ್ಟ್ ಮಾಡಿದ್ದಾರೆ, ತುಂಬ ಎಂಜಾಯ್ ಮಾಡ್ತಾ ಇದ್ದಾರೆ. ತುಂಬ ಖುಷಿ ಆಯಿತು. ಆ್ಯಂಡ್ ಥ್ಯಾಂಕ್ ಯು ಸೋ ಮಚ್ ಯಾರೆಲ್ಲ ನಮಗೆ ಸಪೋರ್ಟ್ ಮಾಡಿದ್ದೀರಾ. ಥ್ಯಾಂಕ್ ಯು. ಇದೇ ರೀತಿ ನಿಮ್ಮ ಸಪೋರ್ಟ್ ಇರಲಿ ಎಲ್ಲ ಕನ್ನಡ ಮೂವೀಸ್ಗೂ. ಹಾಗೂ ಏನು ಎಲ್ಲ ಫ್ಯಾಮಿಲಿ ಕೂತ್ಕೊಂಡು ನೋಡ್ಬೋದಾದಂಥ ಸಿನಿಮಾ. ಡೈಲಿ ಆರ್ಗ್ಯಾನಿಕ್ಕಾಗಿ ಜನಗಳು ಬಂದು ನೋಡ್ತಾನೇ ಇದ್ದಾರೆ. ಸೊ ನಮ್ಮ ಮೂವಿ ದೊಡ್ಡ ಹಿಟ್ಟಾಗಲಿ ಅಂತ ಹೇಳ್ಬಿಟ್ಟು ಎಲ್ಲರೂ ಹಾರೈಸಿ. ಥ್ಯಾಂಕ್ ಯು. ಆ್ಯಕ್ಚುಲಿ ಅದು ಚೆನ್ನಾಗಿ ತೆಗ್ದಿದ್ದಾರೆ DOP ಸರ್. ಒಂದು ಸಾಂಗ್ ಕೂಡ ತುಂಬ ಚೆನ್ನಾಗಿದೆ. ಕೊರಿಯೋಗ್ರಾಫಿ ಅವ್ರಿಗೂ ಕೂಡ ಥ್ಯಾಂಕ್ಸ್ ಹೇಳಲಿಕ್ಕೆ ಇಷ್ಟಪಡ್ತೀನಿ. ಮತ್ತು ಇದರಲ್ಲಿ ಸಾಕಷ್ಟು ಜನ ವಿಲನ್ಸ್ಗಳಿದ್ದಾರೆ. ನಮ್ಮ ಇವರು ಸಖತ್ತಾಗಿ ಮಾಡಿದ್ದಾರೆ, ಕ್ಯಾಟ್ ರಘು ಆಗಿ. ಆ್ಯಂಡ್ ನಮ್ಮ ಸರ್ ಆ್ಯಕ್ಟಿಂಗ್ ವೈಸ್ ಎಸ್ಪೆಷಲಿ ಫೈಟಿಂಗ್ ಅಂತೂ ಸಿಕ್ಕಾಬಟ್ಟೆ ಫಿದಾ ಆಗೋಗ್ಬಿಟ್ಟಿದ್ದೀನಿ. ಆ್ಯಕ್ಷನ್ ಮೂವಿ, ಕಂಪ್ಲೀಟ್ ಆ್ಯಕ್ಷನ್ ಆಗಿದೆ. ಆ್ಯಂಡ್ ನನಗಿದ್ರಲ್ಲಿ ಚಾನ್ಸ್ ಕೊಟ್ಟಿರೋದಕ್ಕೆ ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಇದೇ ರೀತಿ ಇನ್ನೂ ಒಳ್ಳೆ ಮೂವಿ ಮಾಡಿ ನಮ್ಮಂಥ ಆರ್ಟಿಸ್ಟ್ಗಳಿಗೆ ಇನ್ನೂ ಚಾನ್ಸ್ ಕೊಡಿ ಅಂತ ಕೇಳ್ಕೊಳ್ತೀನಿ. ಇವರೇ ಡೈರೆಕ್ಟರ್, ಇವರೇ ಪ್ರೊಡ್ಯೂಸರ್, ಇವರೇ ಆ್ಯಕ್ಟರ್ ಆಗಿ ಮಾಡಿರೋದು ತುಂಬಾ ದೊಡ್ಡ ಖುಷಿ ಇದೆ. ಥ್ಯಾಂಕ್ ಯು. ಇಲ್ಲ ಇವ್ರು ಸಾಂಗ್ ತುಂಬ ಚೆನ್ನಾಗಿ ಬಂದಿದೆ. ಮನವರ್ಸಿ ನಿಮ್ಮ ಇಷ್ಟು ಕಷ್ಟ ಇದೆ. ನಾನು ಹೆಂಗೆ ಸಾಕು ಸರ್. ಹೌದು, ಸಾಂಗ್ ಮಾತ್ರ ತುಂಬ ಚೆನ್ನಾಗಿ ಎಂಜಾಯ್ ಮಾಡ್ತಾ ಇದ್ದಾರೆ. ಮನವರ್ಸಿ ಅವ್ರಿಗೂ ಕೂಡ ಸಾಂಗ್ ಲಿರಿಕ್ಸ್ ಅಂತೂ ಸಕ್ಕತ್ತಾಗಿದೆ. ನಾನಂತೂ ಡೈಲಿ ಒಂದು 2-3 ಸಲ ನೋಡ್ತಾನೆ ಇರ್ತೀನಿ. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಸೋ ಮಚ್. ಸರ್ ಬನ್ನಿ. ನಿಜವಾಗ್ಲೂ ತುಂಬ ಖುಷಿ ಆಗ್ತಿದೆ ನಿಜವಾಗ್ಲೂ. ಯಾಕೆಂದರೆ ರಿಲೀಸ್ ಆದಾಗಿಂದನೂ ಒಳ್ಳೆ ರೆಸ್ಪಾನ್ಸ್ ಬರ್ತಾಯಿದೆ. ನಮ್ಮ ಹೀರೋ, ನಿರ್ದೇಶಕರು, ನಿರ್ಮಾಪಕರು ನಮ್ಮ ದೇವರಾಜ್ ಸರ್, ಆ್ಯಕ್ಚುಲಿ ಅವ್ರಿಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಯಾವುದೇ ಕ್ರೆಡಿಟ್ ಆದರೂ ಅವ್ರಿಗೆ ಸೇರಬೇಕು. ತುಂಬ ಜನ ಹೀರೋಗಳಾಗಿರ್ಬೋದು ಮತ್ತು ನಮ್ಮ ಕಲಾವಿದರುಗಳಾಗಿರ್ಬೋದು, ಎಸ್ಪೆಷಲಿ ಹಿರಿಯ ಕಲಾವಿದರುಗಳು, ನಮ್ಮ ಮೂಗೂರು ಸುರೇಶ್ ಸರು, ಹಾಗೆ ನಮ್ಮ ಕೆಂಪೇಗೌಡ ಅವರು, ಹಾಗೆ ನಮ್ಮ ಈ ಮೂಲಕ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಮೈನಾ ಚೇತನ್ ಸರ್ ಅವರು ಕರೆದಿದ್ದಷ್ಟೇ, ಸರ್ ಈ ಥರ ಹಿಂಗಿದೆ ಬನ್ನಿ, ಅದೇ ಪ್ರಮೋಷನ್ಸ್ ಎಲ್ಲ ಚೆನ್ನಾಗಿ ಮಾಡಿದ್ದೀರಾ, ಅದ್ರ ಬಗ್ಗೆ ರಿವ್ಯೂ ಕೇಳ್ತಾ ಇದ್ದೀನಿ ನನ್ನ ಸಿನಿಮಾ ಬಗ್ಗೆ, ಖಂಡಿತ ಬರ್ತೀನಿ ತಮ್ಮ ಅಂತ ಬಂದು ನಮ್ಮ ಸಿನಿಮಾನ ನೋಡಿ ನಮ್ಗೆ ತುಂಬ ಸಪೋರ್ಟ್ ಮಾಡಿದ್ದಾರೆ. ಈ ಮೂಲಕ ಮೈನಾ ಚೇತನ್ ಸರ್ಗೆ ನಾನು ಥ್ಯಾಂಕ್ಸ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಹಾಗೆ ಇನ್ನಷ್ಟು ಕಲಾವಿದರುಗಳು ಬೈಟ್ಸ್ಗಳು ಕಳಿಸು ಕೂಡ ಸಪೋರ್ಟ್ ಮಾಡಿದ್ದಾರೆ. ನಮ್ಮ ರಘುರಾಮ್ ಕಪ್ಪ ಅವರು ಮತ್ತು ಪ್ರಕಾಶ್ ತುಂಬಿನಾಡು ಅವರಾಗಿರ್ಬೋದು, ಧರ್ಮಣ್ಣ ಅವರಾಗಿರ್ಬೋದು, ಈಗ ತುಂಬ ಜನ ಸಪೋರ್ಟ್ ಮಾಡಿದ್ದಾರೆ. ಸಿನಿಮಾದಲ್ಲಿ ನನ್ನ ಪಾತ್ರದ ಬಗ್ಗೆ ಸಿನಿಮಾ ನೋಡಿದ ಮೇಲೆ ಇವಾಗ ಮೈನಾ ಚೇತನ್ ಸರ್ ಕೆಲವು ಇದನ್ನೆಲ್ಲ ನನ್ನ ಪರ್ಸ್ನಲಾಗಿ ಹೊಗಳಿದ್ರು. ಅದು ನಂಗೆ ಭಾಳ ಖುಷಿ ಆಯ್ತು ನಿಜವಾಗ್ಲೂ. ನಮ್ಮ ಹೀರೋಯಿನ್ ಸಂಹಿತಾ ಅವರು ಕೂಡ ತುಂಬ ಅದ್ಭುತವಾಗಿ ಮಾಡಿದ್ದಾರೆ. ಅವರ ಒಂದು ಶ್ರಮನೂ ಕೂಡ ನಮ್ಮ ಆಯುಧ ಸಿನಿಮಾಗೆ ಮುಖ್ಯ ಅಂತ ಹೇಳೋದಕ್ಕೆ ಇಷ್ಟಪಡ್ತೀನಿ. ಜೊತೆಗೆ ಇನ್ನೊಬ್ಬರು ಹೀರೋಯಿನ್ ಅಮೃತ ಅವರಿದ್ದಾರೆ, ಅವ್ರಿಗೂ ಕೂಡ ನಾನು ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತೀನಿ. ಇದು ಓವರ್ ಆಲ್ ಟೀಮ್ ಒಳ್ಳೆ ರೆಸ್ಪಾನ್ಸ್ ಬರ್ತಿದೆ. ಕೆಲವೊಮ್ಮೆ ಹೊಸಬ್ರು ಸಿನಿಮಾ ಅಂತ ಬಂದಾಗ ನಮಗೆ ಈ ಸಿನಿಮಾಗೆ ಜನ ನೋಡೋಕ್ಕೆ ಬರಲ್ಲ ಅಂತ ತುಂಬ ಜನ ಹೇಳ್ತಾ ಇರ್ತಾರೆ. ಬಟ್ ನಾವು ಈ ನಡುವೆ ಸಾಟರ್ಡೆ ಸಂಡೇ ವೀಕೆಂಡ್ ಏನು ಅಂದರೆ ಕ್ರೌಡ್ ಇತ್ತು, ವೀಕ್ ಡೇಸಲ್ಲೂ ಕೂಡ ಅದೇ ಕ್ರೌಡ್ನ ಮೇಂಟೈನ್ ಮಾಡ್ತಾಯಿದ್ದಾರೆ ನಿಜವಾಗ್ಲೂ. ನಮ್ಮ ಹೀರೋ ಸರ್ ನಾವು ಇಲ್ಲೇ ಥಿಯೇಟರ್ ಹತ್ರ ಬಂದು ವಿಸಿಟಿಗೆ ಬಂದಾಗ ತುಂಬ ಜನ ಅದ್ಭುತವಾದ ರೆಸ್ಪಾನ್ಸ್ ಮಾಡ್ತಾಯಿದ್ರು ನಮ್ಮ ಪಬ್ಲಿಕ್ಸು. ಅದೆಲ್ಲ ಭಾಳ ಖುಷಿ ಆಗ್ತಾಯಿತ್ತು. ಇವತ್ತು ಸೆಲೆಬ್ರಿಟಿ ಶೋ ಮಾಡಿದ್ದೀವಿ, ಇದು ತುಂಬ ಖುಷಿ ಇದೆ. ನೆಕ್ಸ್ಟು ಸಕ್ಸಸ್ಫುಲ್ ಮೀಟ್ ಕೂಡ ಅದೂ ಆಗ್ತಾಯಿದೆ.
ಒಳ್ಳೆಯದಾಗಲಿ ದೇವರಾಜ್ ಸರ್. ನಮ್ಮೆಲ್ಲರಿಗೂ ಒಳ್ಳೇದಾಗಲಿ. ಥ್ಯಾಂಕ್ ಯು ಸರ್. ಸ್ಪೆಷಲ್ ನಿರ್ಮಾಪಕರಿಗೆ ಒಳ್ಳೇದಾಗಬೇಕು. ಹಾಗೆ ನಮ್ಮ ಲಿರಿಕ್ ರೈಟರ್ಸು ನಮ್ಮ ನವಲಗುಂದ ಅವರು, ನಾನು ಅವ್ರನ್ನ ನವಲಗುಂದ ಅಂತಲೇ ಕರೆಯೋದು, ಆ್ಯಕ್ಚುಲಿ ಮನ್ವರ್ಷಿ ನವಲಗುಂದ ಅಂತ ಅದ್ಭುತವಾಗಿ ಸಾಹಿತ್ಯ ಬರೆದಿದ್ದಾರೆ ಸರ್. ನಿಮಗೆ ಆಲ್ ದ ಬೆಸ್ಟ್ ಹೇಳೋದಕ್ಕೆ ಇಷ್ಟಪಡ್ತಾರೆ. ಅದಲ್ಲದೆ ಟೀಮ್ ಜೊತೆ ನಿಂತಿದ್ದಾರೆ ಬೆನ್ನೆಲುಬಾಗಿ. ಎಲ್ಲ ರೀತಿ ಎಲ್ಲ ವರ್ಗದಲ್ಲೂ ಕೂಡ ನಿಮ್ಮ ಶ್ರಮ ನಾನು ನೋಡಿದ್ದೀನಿ. ನಿಮಗೂ ಒಳ್ಳೆಯದಾಗಲಿ. ಎಂಟೈರ್ ಕರ್ನಾಟಕ ಜನತೆ ನಮ್ಮ ಸಿನಿಮಾನ ನೋಡಿ ಆಶೀರ್ವದಿಸಿ ಅಂತ ಕೇಳ್ಕೊತೀನಿ. ಹುಷಾರಿರಲಿಲ್ಲ ಮನೇಲಿ. ಎವ್ರಿವನ್ ಸೇಯಿಂಗ್, ಎಲ್ಲರೂ ಹೇಳ್ತಿದ್ದಾರೆ ಚೆನ್ನಾಗಿದೆ, ಆ್ಯಕ್ಟಿಂಗ್ ಚೆನ್ನಾಗಿ ಮಾಡಿದ್ಯಾ ಅಂತೆಲ್ಲ. ಐ ಆಮ್ ರಿಯಲಿ ಗ್ರೇಟ್ಫುಲ್ ಫಾರ್ ದ್ಯಾಟ್ ಬಿಕಾಸ್ ಇಟ್ ವಾಸ್ ಮೈ ಫಸ್ಟ್ ಫಿಲಮ್. ಥ್ಯಾಂಕ್ ಯು ಫಾರ್ ದ ಆಪರ್ಚುನಿಟಿ ದೇವರಾಜ್ ಸರ್ ಆ್ಯಂಡ್ ಎವ್ರಿ ಒನ್ ದ್ಯಾಟ್ ಹೆಲ್ಪ್ ಮೀ ಗೋ ಥ್ರೂ ಇಟ್. ಆ್ಯಂಡ್ ಇಟ್ ಈಸ್ ಗೋಯಿಂಗ್ ವೆರಿ ವೆಲ್. ಇಟ್ ಈಸ್ ರನ್ನಿಂಗ್ ಸಕ್ಸಸ್ಫುಲಿ ಆ್ಯಂಡ್ ಐ ಆಮ್ ವೆರಿ ಹ್ಯಾಪಿ ಫಾರ್ ದ್ಯಾಟ್. ನಮಸ್ತೆ ಎಲ್ರಿಗೂ. ನಾನು ಕಸ್ತೂರಿ ಎಂಬ ಪಾತ್ರ ಮಾಡಿದ್ದೀನಿ ಈ ಮೂವಿಲಿ, ಹೀರೋಯಿನ್ ಫ್ರೆಂಡ್ ಕ್ಯಾರೆಕ್ಟರು. ನನಗೆ ತುಂಬ ಖುಷಿ ಆಗ್ತಾಯಿದೆ. ಇವತ್ತು 5ನೇ ದಿನ ಹೌಸ್ಫುಲ್ಲಾಗಿ ಹೋಗ್ತಾ ಇದೆ. ಅದು ಬೇರೆ ಸೆಲೆಬ್ರಿಟಿ ಶೋ. ಚೇತನ್ ಸರ್ ಬಂದಿದ್ದರು, ಮತ್ತು ಮೂಕ್ ಸುರೇಶ್ ಸರ್ ಎಲ್ಲ ಬಂದಿದ್ದಾರೆ. ತುಂಬಾ ಖುಷಿ ಆಗ್ತಾಯಿದೆ ನನಗಂತೂ. ಅವರಂತೂ ನನ್ನ ಪಾತ್ರ ನೋಡಿಬಿಟ್ಟು ಚೆನ್ನಾಗಿ ಮಾಡಿದ್ದೀರಾ ಅಂತೆಲ್ಲ ಹೊಗಳಿದ್ರು. ಥ್ಯಾಂಕ್ ಯು ಸೋ ಮಚ್. ಆ್ಯಂಡ್ ಫಸ್ಟ್ ಆಫ್ ಆಲ್ ಈ ಆಪರ್ಚುನಿಟಿ ಕೊಟ್ಟಿರೋದಕ್ಕೆ ದೇವರಾಜ್ ಸರ್ಗೆ ಥ್ಯಾಂಕ್ಸ್ ಹೇಳಬೇಕು. ಆ್ಯಂಡ್ ಸಾಂಗ್ಸ್ ಮಾತ್ರ ಮಸ್ತಾಗಿದೆ. ಥ್ಯಾಂಕ್ ಯು ಸರ್. ಸಾರಿ, ಮನ್ವರ್ಷಿ ಸರ್ಗೆ ತುಂಬ ಹೃದಯದ ಧನ್ಯವಾದಗಳು. ಸಾಂಗ್ಸ್ ಮಾತ್ರ ಮಸ್ತಾಗಿದೆ. ಆ್ಯಂಡ್ ಎಲ್ಲರೂ ಮೂವಿನ ಥಿಯೇಟ್ರಿಗೆ ಬಂದು ನೋಡಿ ಅಂತ ಕೇಳ್ಕೊತೀನಿ. ಇದೇ ಥರ ನಮಗೆ ಸಪೋರ್ಟ್ ಮಾಡಿ ಅಂತ ಕೇಳ್ಕೊತೀವಿ. ಇನ್ನು ಮುಂದೆ ಒಳ್ಳೊಳ್ಳೆ ಮೂವಿ ಬರುತ್ತೆ ಅಂತ ಹೇಳ್ತಿದ್ದೀನಿ. ಥ್ಯಾಂಕ್ ಯು. ನನ್ನ ಹೆಸರು ವಿ ನಾರಾಯಣ್ ಅಂತ. ಸಿನಿಮಾ ನೋಡಿದ್ದೀರಲ್ಲ ಸರ್ ನೀವೆಲ್ಲ. ಅದರಲ್ಲಿ ನನ್ನ ಕ್ಯಾರೆಕ್ಟರ್ ಇನ್ಸ್ಪೆಕ್ಟರ್ ಕ್ಯಾರೆಕ್ಟ್ರು. ಸೊ ಅದನ್ನು ನಾನು ಏನೇ ಕ್ರೆಡಿಟ್ ಹೋಗ್ಬೇಕಾದ್ರೂ ದೇವರಾಜ್ ಸರ್ಗೆ ಕಳಿಸ್ಬೇಕು. ಇನ್ಸ್ಪೆಕ್ಟರ್ ಕ್ಯಾರೆಕ್ಟರ್ ಮಾಡಬೇಕು ಅಂತ ನಾನು ಹೋದಾಗ ಅಲ್ಲೂ ಕಾಂಪಿಟೇಷನ್ಸ್ ಇತ್ತು. ಬಟ್ ನನ್ನ ಮೇಲೆ ಭರವಸೆ ಇಟ್ಟು ಹೊಸಬ್ರಿಗೆ, ನಾನು ಹೊಸಬ ಏನಲ್ಲ, ಸುಮಾರು ವರ್ಷದಿಂದ ಇದ್ದೀನಿ. ಬಟ್ ಈ ಸಿನಿಮಾ ನನಗೆ ನಿಜವಾಗ್ಲೂ ಅಂತ ಹೇಳ್ಬೇಕಾದ್ರೆ ಒಂದು ಹೊಸ ಆರಂಭ ಕೊಟ್ಟಿದೆ ಸರ್. ನನ್ನ ಕ್ಯಾರೆಕ್ಟರ್ ತುಂಬ ಚೆನ್ನಾಗಿದೆ. ಸೊ ದಯವಿಟ್ಟು ನಾನು ಎಲ್ಲ ಕನ್ನಡಿಗರಿಗೆ ಹೇಳ್ಕೊಳ್ಳೋದೇನೆಂದರೆ ಹೊಸ ಸಿನಿಮಾ ನೋಡಿ. ನಾನು ಡೇ ಒನ್ನಿಂದ ಹೇಳ್ತಾಯಿದ್ದೆ, ಬಟ್ ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸ್ ಇದೆ ಥಿಯೇಟ್ರಲ್ಲಿ. ಇವತ್ತಿಗೆ 5ನೇ ದಿನ ಸಿನಿಮಾ ರಿಲೀಸ್ ಆಗಿ. ಸೊ ಎಲ್ಲ ಪ್ರೇಕ್ಷಕರು ಬರ್ತಾ ಇದ್ದಾರೆ, ತುಂಬ ಚೆನ್ನಾಗಿ ಒಳ್ಳೆ ರೆಸ್ಪಾನ್ಸು ಕೊಡ್ತಾ ಇದ್ದಾರೆ. ಸೊ ಇದೇ ರೀತಿ ಕಂಟಿನ್ಯೂ ಆಗಲಿ. ಹೊಸಬ್ರ ಸಿನಿಮಾಗಳಿಗೆ ಆಶೀರ್ವದಿಸಿ, ಹೊಸಬ್ರು ಬೆಳೆಯೋಕ್ಕೆ, ಹೊಸ ಪ್ರೊಡ್ಯೂಸರ್ಸ್ ಬೆಳೀಬೇಕಂದ್ರೆ ನಮ್ಮ ಕನ್ನಡಿಗರು ಎಲ್ಲರೂ ಬಂದು ಸಿನಿಮಾ ನೋಡಬೇಕು. ಸೊ ಇಷ್ಟೆಲ್ಲ ನಾನು ಹೇಳ್ಬೋದು ಸರ್. ಥ್ಯಾಂಕ್ ಯು ಸೋ ಮಚ್. ಹಾಂ, ಫಸ್ಟ್ ಆಫ್ ಆಲ್ ನಂಗೆ ತುಂಬ ಖುಷಿ ಸರ್. ಯಾಕಂದರೆ ದೇವರಾಜ್ ಸರ್ ಜೊತೆ ಇದು ಸತತವಾಗಿ 5ನೇ ಸಿನಿಮಾ ನಂದು. 5ನೇ ಸಿನಿಮಾ ಅಂದರೆ ಅವ್ರದ್ದು ಎಲ್ಲ ಸಾಂಗ್ಗಳನ್ನು ನಾನೇ ಬರಿತಾ ಬಂದಿದ್ದೀನಿ. ಇದರಲ್ಲೂ ಕೂಡ ಈ ಸಾಂಗು ಪ್ರೇಮಲೋಕದ ಪಾರಿಜಾತವೇ ಅಂತ ಒಂದು ಸಾಂಗು ತುಂಬ ಇಷ್ಟಪಟ್ಟಿದ್ದಾರೆ ಜನ. ಎಲ್ಲೇ ಹೋದರೂ ನನಗೆ ಕಿವಿಗೆ ಬೀಳ್ತಾ ಇದೆ. ಅಂದರೆ ಒಬ್ಬ ಲಿರಿಕ್ ರೈಟ್ರಿಗೆ ಅದೇ ಅಲ್ವಾ ಖುಷಿ ಕೊಡೋದು. ನಾವು ಎಷ್ಟು ಅದ್ರದ್ದು ಸಂಪಾದನೆ ಮಾಡ್ತೇವೆ ಅನ್ನೋದಕ್ಕಿಂತ ಎಷ್ಟು ಜನ ಅದನ್ನು ಕೇಳಿದ್ದಾರೆ ಅನ್ನೋದ್ರ ಮೇಲೆ ನಮ್ಗೆ ಖುಷಿ ಇರುತ್ತೆ. ಅದು ಖುಷಿ ಆಗ್ತಾಯಿದೆ ಸರ್. ಸಾಂಗ್ ಬರೆಯೋದಕ್ಕೆ ನಿಮ್ಗೆ ಏನು ಸರ್ ಸ್ಫೂರ್ತಿ? ನೀವೇನಾದ್ರು ಹಿಂದೆ ಲವ್ ಮಾಡಿದ್ರಾ? ಯಾಕಂದರೆ ಒಂದು ಅದ್ಭುತ ಡ್ಯುಯೆಟ್ ಸಾಂಗ್ ಅದು. ಇದ್ರ ಎಕ್ಸ್ಪೀರಿಯನ್ಸ್ ಇಲ್ಲದೇ ಅದನ್ನು ಅನುಭವಿಸಿನೇ ಲಿರಿಕ್ಸ್ ಬರೀಬೇಕು. ಇದ್ರ ಬಗ್ಗೆ ನಮ್ಗೆ ಅನುಭವ ಸರ್? ಇಲ್ಲ, ಇದು ಒಬ್ಬ ಲಿರಿಕ್ ರೈಟರ್ ಅಂತಂತಂದರೆ ನಾವು ಪಾತ್ರದೊಳಗೆ ಲೀನ ಆಗಬೇಕಾಗುತ್ತೆ. ಪ್ರತಿಯೊಂದು ಸಿಚುವೇಶನ್ ಕೂಡ ಅದು ಇನ್ಸ್ಪೈರ್ ಮಾಡುತ್ತೆ ನಮಗೆ. ಹಂಗಾಗಿ ನಾವು ಪಾತ್ರ ಅದು ಸಾಂಗ್ ಬರೆದಿರೋದು.